ಸ್ನೇಹಿತರೆ, ನಮಸ್ಕಾರ. ಸ್ಯಾಂಡಲ್ವುಡ್ನಲ್ಲಿ ಇತ್ತೀಚೆಗೆ ನಡೆದಂತಹ ಸಾಕಷ್ಟು ಡೆವಲಪ್ಮೆಂಟ್ಗಳಲ್ಲಿ ದೊಡ್ಡ ಶಾಕ್ ಮತ್ತು ಅಚ್ಚರಿಗೆ ಕಾರಣವಾದಂತಹ ಒಂದು ಡೆವಲಪ್ಮೆಂಟ್ ಅಂತ ಹೇಳಿದ್ರೆ, ಅಥವಾ ಒಂದು ಡಿವೋರ್ಸ್ನ ಸುದ್ದಿ ಅಂತ ಹೇಳಿದ್ರೆ, ಅದು ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ನಡುವಿನ ಡಿವೋರ್ಸ್ನ ವಿಚಾರ. ಹೌದು, ಸಹಜವಾಗಿಯೇ ಇದು ಯಾರು ಕಲ್ಪನೆಯನ್ನು ಕೂಡ ಮಾಡಿಕೊಳ್ಳದಂತಹ ಮತ್ತು ಯಾರು ಆಲೋಚನೆಯನ್ನು ಕೂಡ ಮಾಡಿಕೊಳ್ಳದಾದಂತಹ ಒಂದು ಡಿವೋರ್ಸ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಯಾರು ಕೂಡ ಚಿಕ್ಕ ಊಹೆಯನ್ನು ಕೂಡ ಮಾಡಿರಲಿಲ್ಲ ಚಂದನ್ ಮತ್ತು ನಿವೇದಿತಾ ದೂರ ದೂರ ಆಗ್ತಾರೆ, ಡಿವೋರ್ಸನ್ನು ಮಾಡಿಕೊಳ್ತಾರೆ ಅಂತ ಹೇಳ್ಬಿಟ್ಟು. ಯಾಕಂತ ಹೇಳಿದರೆ ಪ್ರೀತಿಸಿ ಮದುವೆ ಆಗಿ ಅದರಲ್ಲೂ ಕೂಡ ಅವರ ಮದುವೆ ಇದೆಯಲ್ಲ, ಪ್ರೀತಿ ಮತ್ತು ಮದುವೆ ಇದೆಯಲ್ಲ, ಅದು ಸಿಕ್ಕಾಪಟ್ಟೆ ಅಚ್ಚರಿ. ಯಾರು ಕೂಡ ಕಲ್ಪನೆಯನ್ನು ಕೂಡ ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲ. ಅವರಿಬ್ಬರು ಮದುವೆ ಆಗ್ತಾರೆ ಅಂತ ಹೇಳ್ಬಿಟ್ಟು ಹೇಳಿದರೆ ಯಾರು ಕೂಡ ನಂಬ್ತಾನೂ ಕೂಡ ಇರಲಿಲ್ಲ. ಆ ರೀತಿ ಇದ್ದಂತಹ ಒಂದು ಸ್ನೇಹ, ನಂತರ ಪ್ರೀತಿಯಾಗಿ, ನಂತರ ಮದುವೆಯಾಗಿ ಒಂದು ಸುಮಾರೊಂದು 2-3 ವರ್ಷಗಳ ದಾಂಪತ್ಯವನ್ನು ಕೂಡ ತಳ್ಳಿದರು, ಸಾಗಿಸಿದ್ರು ಅಂತ ಹೇಳೋಕ್ಕಾಗಲ್ಲ, ತಳ್ಳಿದರು. ಬಟ್ ಕೊನೆಗೂ ಕೂಡ ಇಲ್ಲ, ಆಗೋದಿಲ್ಲ ಅನ್ನುವಂಥ ತೀರ್ಮಾನಕ್ಕೆ ಬಂದುಬಿಟ್ಟು ಇಬ್ಬರು ಕೂಡ ದೂರ ಆಗಿದ್ದಾರೆ. ಬಟ್ ಈಗಿರುವಂಥ ವಿಚಾರ ಅಥವಾ ಈಗ ಸದ್ಯದ ಮ್ಯಾಟರ್ ಏನು ಅಂತ ಹೇಳಿದ್ರೆ, ನಿವೇದಿತಾ 2ನೇ ಮದುವೆ ವಿಚಾರ. ಹೌದು, ನಿವೇದಿತಾ ಬ್ಯಾಕ್ ಟು ಫೆವಿಲಿಯನ್ ಆಗಿದ್ದಾರೆ. ನಿವೇದಿತಾ ಕಂಪ್ಲೀಟ್ ಆಗಿ ಈ ನೋವಿನಿಂದ ಹೊರಗಡೆ ಬಂದಿದ್ದಾರೆ. ಬಹುಶಃ ನಿವೇದಿತಕ್ಕೆ ಅಥವಾ ನಿವೇದಿತಳ ಮುಖದಲ್ಲಿ ಇದ್ಯಾವುದೂ ಕೂಡ ಕಾಣಿಸ್ತಾನೆ ಇರಲಿಲ್ಲ. ಇನ್ಫ್ಯಾಕ್ಟ್ ಚಂದನ್ ಶೆಟ್ಟಿ ತುಂಬ ಡಿಸ್ಟರ್ಬ್ ಆದಂತಿದ್ರು. ಅವರ ಮುಖಭಾವ ಮತ್ತು ಅವರಿಗೆ ಅವ್ರು ನೋಡುವಂಥ ರೀತಿ, ಅವ್ರು ಮಾತನಾಡುವಂಥ ರೀತಿ, ಜೊತೆ ಪ್ರತಿಯೊಂದರಲ್ಲೂ ಕೂಡ ಅವರ ಆ್ಯಟಿಟ್ಯೂಡು, ಎಲ್ಲದರಲ್ಲೂ ಕೂಡ ಚಂದನ್ ಶೆಟ್ಟಿಗೆ ಈ ನೋವು ಕಾಡ್ತಾ ಇರೋದು ಸ್ಪಷ್ಟವಾಗಿ ಗೊತ್ತಾಗ್ತಿತ್ತು. ಬಟ್ ನೀವು ಅದೇ ಈ ನಿವೇದಿತಾ ಗೌಡ ಮುಖದಲ್ಲಿ ಅದೆಲ್ಲೂ ಕೂಡ ಕಾಣಿಸ್ಲಿಲ್ಲ ಕೂಡ. ಇನ್ಫ್ಯಾಕ್ಟು ಜಂಟಿ ಸುದ್ದಿಗೋಷ್ಠಿಯನ್ನು ನಡೆಸಿದಂಥ ಸಂದರ್ಭದಲ್ಲೂ ಕೂಡ ಅದು ಕಾಣಿಸ್ಲಿಲ್ಲ. ಹೀಗಾಗಿ ಈಗ ಹೊಸದೊಂದು ಚರ್ಚೆಗಳು ಅಥವಾ ಹೊಸದೊಂದು ಪ್ರಶ್ನೆಗಳು ನಿವೇದಿತಾ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ. ಅದೇ 2ನೇ ಮದುವೆಗೆ ಸಂಬಂಧಪಟ್ಟಿತ್ತು. ಹಾಗಾದರೆ ನಿವೇದಿತಾ 2ನೇ ಮದುವೆ ಆಗ್ತಾರಾ? ಏನು ಹೇಳಿದ್ದಾರೆ? ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಿರುವಂಥ ಚರ್ಚೆ ಏನು? ಇವೆಲ್ಲದರ ಬಗ್ಗೆಯೂ ಕೂಡ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಈಗಾಗಲೇ ಬೇರೆ ಬೇರೆ ಆಗಿ ತಮ್ಮ ಜೀವನವನ್ನು ತಾವು ಕಟ್ಟಿಕೊಳ್ಳೋದರಲ್ಲಿ ಮತ್ತೆ ತೊಡಗಿಸಿಕೊಂಡಿದ್ದಾರೆ. ಆದರೆ ಅವರಿಬ್ಬರು ಕೂಡ ಬದುಕೋದಕ್ಕೆ ಟ್ರೋಲಿಗರು ಬಿಡ್ತಿಲ್ಲ ಅನ್ನೋದು ಮಾತ್ರ ಸತ್ಯ. ಚಂದನ್ಗೆ ತನ್ನ ಹೆಂಡತಿಗೆ ವಿಚ್ಛೇದನ ನೀಡಿದ್ದು ಮನಸ್ಸಿಗೆ ತುಂಬ ಬೇಸರವನ್ನು ತಂದಿದ್ರೆ, ಆದರೆ ನನ್ನಿಂದ ದೂರ ಆಗಿ ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಅನ್ನುವಂಥ ಮನಸ್ಸು ಚಂದನ್ ಶೆಟ್ಟಿ ಅವ್ರದ್ದು. ಆದರೆ ಅದೇನೇ ಇದ್ದರೂ ಕೂಡ ಅದು ಅವರವರ ವೈಯಕ್ತಿಕ ವಿಚಾರ. ಈಗಾಗಲೇ ನಿವೇದಿತಾ ಅವರು ಅದನ್ನು ಎಲ್ಲವನ್ನು ಕೂಡ ಮರೆತು ಜಾಲಿ ಮೂಡ್ಗೆ ಜಾರಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಅವರು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಇರುವಂಥ ರೀತಿಯನ್ನು ಗಮನಿಸಿದ್ರೆ ಗೊತ್ತಾಗುತ್ತೆ. ಯಾಕಂತ ಹೇಳಿದ್ರೆ ಈ ನಿವೇದಿತಾ ಗೌಡ ಇತ್ತೀಚಿನ ದಿನಗಳಲ್ಲಿ ಇರುವಂಥ ರೀತಿ ಮತ್ತು ಈ ಹಿಂದೆ ಇದ್ದಂಥ ರೀತಿಯನ್ನು ಡಿಫ್ರೆನ್ಸನ್ನು ಕಂಪೇರ್ ಮಾಡಿದ್ರೆ ನಿಮಗಿದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಇನ್ನು ಈ ಜೋಡಿ ಬಿಗ್ ಬಾಸ್ ಮೂಲಕ ಎಲ್ಲರ ಗಮನವನ್ನು ಸೆಳೆದಿದ್ದಂತಹ ಜೋಡಿ ಇದು. ಅಲ್ಲಿ ನಿವೇದಿತಾ ಮತ್ತು ಚಂದನ್ ಶೆಟ್ಟಿ ತುಂಬ ಕ್ಲೋಸ್ ಆಗಿ ಇದ್ದರೂ ಕೂಡ ಮದುವೆ ಆಗ್ತಾರೆ ಅಂತೇಳಿ ಇರಲಿಲ್ಲ. ಅಲ್ಲಿ ಅಣ್ಣ ತಂಗಿಯ ರೀತಿಯಲ್ಲಿ ಇದ್ದರು. ಆದರೆ ಬಿಗ್ ಬಾಸ್ ಮುಗಿದ ಬಳಿಕ ಇವರ ಸ್ನೇಹ ಗಟ್ಟಿಯಾಗಿ ಪ್ರೀತಿಯಾಗಿ ಬದಲಾಯಿತು. 10 ವರ್ಷಗಳ ಡಿಫ್ರೆನ್ಸ್ ಹೆಚ್ಚು ಕಡಿಮೆ ಇದೆ. ಆದರೂ ಕೂಡ ಅದನ್ನು ಸಹಿಸಿಕೊಂಡು ಇಬ್ಬರು ಕೂಡ ಕೊನೆಗೆ ಅಂತಿಮವಾಗಿ ಮದುವೆ ಆಗುವಂಥ ತೀರ್ಮಾನಕ್ಕೆ ಬರ್ತಾರೆ. ಎಲ್ಲದೂ ಕೂಡ ಆಗುತ್ತೆ. ಸಾಕಷ್ಟು ವಿವಾದಗಳು ಕೂಡ ಸೃಷ್ಟಿಯಾಗ್ತದೆ. ಅದರ ನಡುವೆ ಎಂಗೇಜ್ಮೆಂಟು, ಮದುವೆ ಎಲ್ಲದೂ ಕೂಡ ಮುಗಿದು ಬಿಡುತ್ತೆ. ಮದುವೆ ಆದ ಬಳಿಕ ಇವರಿಬ್ಬರು ಕೂಡ ತುಂಬ ಅನ್ಯೋನ್ಯವಾಗಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಬಟ್ ಎಲ್ಲರೂ ಕೂಡ ಹಾಗೆ ಅಂದ್ಕೊಳ್ಳೋದಕ್ಕಿಂತ ಮುನ್ನವೇ ಇವರು ವಿಚ್ಛೇದನ ಪಡೆದುಕೊಳ್ತಿದ್ದಾರೆ ಅನ್ನುವಂಥ ಸುದ್ದಿ ದೊಡ್ಡ ಶಾಕ್ ಆಗಿ ಎಲ್ರಿಗೂ ಕೂಡ ಅಪ್ಪಳಿಸಿತ್ತು. ಇದನ್ನು ಅರಗಿಸಿಕೊಳ್ಳೋದಕ್ಕೆ ಅಭಿಮಾನಿಗಳು ಕೂಡ ಇವತ್ತಿಗೂ ಯೋಚನೆ ಮಾಡ್ತಿದ್ದಾರೆ. ಇದೀಗ ನಿವೇದಿತಾ ಗೌಡ ಇವೆಲ್ಲವನ್ನು ಕೂಡ ಮರೆತಿದ್ದಾರೆ ಅನ್ನೋದು ಮಾತ್ರ ಸತ್ಯ. ಬಟ್ ಚಂದನ್ ಶೆಟ್ಟಿ ಹಾಗಿಲ್ಲ. ಚಂದನ್ ಶೆಟ್ಟಿ ಇನ್ಫ್ಯಾಕ್ಟು ಆರಂಭದಿಂದನೂ ಕೂಡ ಒಂದು ಬೇಸರದಲ್ಲೇ ಇದ್ದರು. ಸಾಕಷ್ಟು ಜನರ ಹತ್ರ ನಾನು ತಪ್ಪು ಮಾಡಿಬಿಟ್ಟೆ ಮದುವೆ ಆಗಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರಂತೆ. ಬಟ್ ನಿವೇದಿತಾ ಗೌಡ ಮುಖದಲ್ಲಿ ಮುಂಚೆ ಆಗಲಿ ಅಥವಾ ಈಗಾಗಲಿ ಯಾವುದೇ ಬದಲಾವಣೆ ಅಥವಾ ಆಕೆಗೆ ಆ ಕುರಿತಾದಂಥ ರಿಗ್ರೆಟ್ಸ್ ಏನೂ ಕೂಡ ಇದ್ದಂತೆ ಕಾಣಿಸ್ತಿಲ್ಲ. ಇದಕ್ಕೆ ಸಾಕ್ಷಿಯಾಗಿ ಇದೀಗ ನಿವೇದಿತಾ ಗೌಡ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ಗಳನ್ನು ಹಂಚಿಕೊಳ್ತಿರೋದು. ಮೊದಲನೆಯಿಂದನೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ತುಂಬ ಆ್ಯಕ್ಟಿವ್ ಇದ್ದಂಥ ನಿವೇದಿತಾ ಈಗ ಮತ್ತಷ್ಟು ಆ್ಯಕ್ಟಿವ್ ಆಗೋಕ್ಕೆ ಶುರು ಮಾಡಿದ್ದಾರೆ. ಇದೀಗ ಮತ್ತೆ ಫೋಟೋ ವಿಡಿಯೋಗಳನ್ನು ಶೇರ್ ಮಾಡೋದಕ್ಕೆ ನಿವೇದಿತಾ ಗೌಡ ಈಗ ಶುರು ಮಾಡಿಕೊಂಡಿದ್ದಾರೆ. ಕೆಲವು ಅಭಿಮಾನಿಗಳು ಮುನ್ಸಿಕೊಂಡಿದ್ದಾರೆ, ಕೆಲವರು ಬಹಳ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ, ಇನ್ನೂ ಕೆಲವರು ಬಹಳ ವ್ಯಂಗ್ಯವಾಗಿ ಮೆಸೇಜನ್ನು ಕೂಡ ಮಾಡ್ತಿದ್ದಾರೆ, ಕಮೆಂಟನ್ನು ಕೂಡ ಹಾಕ್ತಿದ್ದಾರೆ. ಇದೆಲ್ಲವನ್ನು ಕೂಡ ನಿವೇದಿತಾ ಗೌಡ ನೋಡಿದರೂ ಕೂಡ ಯಾವುದಕ್ಕೂ ಉತ್ತರವನ್ನು ನೀಡದೆ ಮೌನಿಯಾಗಿ, ಮೊಟ್ಟೆ ಇಡದ ಕೋಳಿ ಶೆಟ್ರ ಮನೆ ಕೋಳಿ ಕೊನೆಗೆ ಮೊಟ್ಟೆ ಹಾಕದೇನೆ ಮನೆ ಬಿಟ್ಟಿತ್ತು ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಕಮೆಂಟ್ ಮಾಡೋದನ್ನು ನೋಡಿ ಸುಮ್ಮನೆ ಆಗ್ತಿದ್ದಾರೆ. ಏನು ಹೇಳೋದು ಅಂತೇಳಿ. ಇನ್ನು ಮದುವೆಗಿಂತ ಮುಂಚೆಯಿಂದ ನಿವೇದಿತಾ ಗೌಡ ರೀಲ್ಸು ಮತ್ತು ಪೋಸ್ಟ್ ಅಂತ ಹೇಳ್ಬಿಟ್ಟು ತುಂಬ ಆ್ಯಕ್ಟಿವ್ ಆಗಿದ್ದರು. ರ್ಯಾಪರ್ ಚಂದನ್ ಶೆಟ್ಟಿ ಅವರನ್ನು ಮದುವೆ ಆದ ಬಳಿಕ ಗಂಡನ ಜೊತೆಗೂ ಕೂಡ ರೀಲ್ಸ್ಗಳನ್ನು ಮಾಡ್ತಾಯಿದ್ರು. ಚಂದನ್ ಜೊತೆಗೆ ನಿವೇದಿತಾ ಧ್ವನಿಯನ್ನು ಗೂಡಿಸಿದ್ದು ಎಲ್ರಿಗೂ ಕೂಡ ಗೊತ್ತೇ ಇದೆ. ಅವಳು ಕೂಡ ಸಿಂಗರ್ ಆಗಿ ಕೂಡ ಚಂದನ್ ಜೊತೆಗೆ ಹಾಡನ್ನು ಹಾಡಿದ್ಲು ಅನ್ನೋದು.
ಇದಾದ ಬಳಿಕ ಇಲ್ಲಿ ಚಂದನ್ ಮತ್ತು ನಿವೇದಿತಾ ಗೌಡ ತುಂಬ ಅನ್ಯೋನ್ಯವಾಗಿ ಇದ್ದಾರೆ, ತುಂಬ ಆರಾಮಾಗಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಬಟ್ ಅದರೊಳಗಡೆ ನಿವೇದಿತಾ ಗೌಡಗೆ ಅದೇನು ಅನ್ನಿಸ್ತೋ ಏನೋ ಗೊತ್ತಿಲ್ಲ, ಇಬ್ಬರದ್ದು ಲೈಫ್ ಮ್ಯಾಚಿಂಗ್ ಆಗ್ತಿಲ್ಲ ಅನ್ನೋಂಥ ಕಾರಣಕ್ಕೋಸ್ಕರ ಸ್ವಲ್ಪ ಆಚೆ ಈಚೆ ಭಿನ್ನಾಭಿಪ್ರಾಯ ಜಗಳ ಎಲ್ಲದೂ ಕೂಡ ಆಗಿರುತ್ತೆ. ಬಟ್ ಎಲ್ಲದೂ ಕೂಡ ಆದಮೇಲೆ ಅಂತಿಮವಾಗಿ ಇಲ್ಲ, ದೂರ ಆಗೋಣ ಅನ್ನೋಂಥ ತೀರ್ಮಾನಕ್ಕೆ ಬಂದುಬಿಡ್ತಾರೆ. ಚಂದನ್ ಎಷ್ಟೇ ಕನ್ವಿನ್ಸ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರೂ ಕೂಡ ಈಕೆ ಒಪ್ಪುವಂಥ ಹಂತದಲ್ಲಿ ಇರಲಿಲ್ಲ. ಇನ್ನು ಡಿವೋರ್ಸ್ ಆದ ಬಳಿಕ ಅನೇಕ ಜನರು ಚಂದನ್ ಹಾಗೂ ನಿವೇದಿತಾ ಗೌಡ ಬಗ್ಗೆ ಬೇರೆ ಬೇರೆ ಕಾರಣಗಳನ್ನು ಕೊಡ್ತಾ ಇದ್ದಾರೆ. ಅವರು ಬೇರೆ ಆಗೋದಕ್ಕೆ ಇನ್ನೇನೋ ಕಾರಣಗಳು ಇರಬಹುದು ಅನ್ನೋಂಥ ಮಾತುಗಳು ಕೂಡ ಕೇಳಿ ಬರ್ತಿದೆ. ನಿವೇದಿತಾ ಗೌಡ ವಿಚ್ಛೇದನ ಆದ ಬಳಿಕ ಬಹಳ ಖುಷಿಯಾಗಿದ್ದಾರೆ ಅನ್ನೋದನ್ನು ಸಾಕಷ್ಟು ಜನ ಈಗ ವ್ಯಕ್ತಪಡಿಸ್ತಿದ್ದಾರೆ. ಕಮೆಂಟ್ಸ್ನಲ್ಲಿ, ಸ್ಟೇಟಸ್ಗಳಲ್ಲಿ ಮತ್ತು ಈ ಮೆಸೇಜ್ಗಳಲ್ಲೂ ಕೂಡ ಇದನ್ನೇ ತೋರಿಸ್ತಾ ಇದ್ದಾರೆ. ಮತ್ತು ಟ್ರೋಲ್ ಪೇಜ್ಗಳಲ್ಲಿ ಪ್ರಮುಖವಾಗಿ ನಿವೇದಿತಾ ಆರಾಮಾಗಿದ್ದಾಳೆ, ನಿವೇದಿತಾ ಖುಷಿಯಲ್ಲಿದ್ದಾಳೆ, ಎಲ್ಲೂ ಕೂಡ ಆಕೆಗೆ ಬೇಜಾರಿಲ್ಲ ಅನ್ನೋದನ್ನು ಗಮನಿಸಬಹುದು ಅಂತ ಹೇಳಿಬಿಟ್ಟು ಎಲ್ಲರೂ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದಾದ ಮೇಲೆ ಹಾಗೆ ವಿಡಿಯೋ ಮತ್ತು ಫೋಟೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಸದಾ ಸುದ್ದಿಯಲ್ಲಿರುವಂತಹ ಈ ಮುದ್ದು ಮುಖದ ಚೆಲುವೆ ಈಗ ಮತ್ತೊಂದು ಮದುವೆ ಆಗ್ತಾರಾ ಅನ್ನುವಂಥ ಪ್ರಶ್ನೆ ಎದ್ದಿದೆ. ಅದಕ್ಕೆ ಕಾರಣ ಆಗಿರೋದು ಇದೀಗ ಸೀರೆ ಉಟ್ಟಂತಹ ನಿವೇದಿತಾ ಗೌಡ ತನ್ನದೊಂದು ಪೋಸ್ಟನ್ನು ಇನ್ಸ್ಟಾಗ್ರಾಮ್ನಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ. ಇದನ್ನು ನೋಡಿದಂಥ ಅನೇಕರು ಈ ರೀತಿಯಾದಂಥ ಕಮೆಂಟನ್ನು ಮಾಡಿದ್ದಾರೆ. ಏನಮ್ಮ ಮತ್ತೊಂದು ಮದುವೆಗೆ ಸಿದ್ಧ ಆಗ್ತಿದೆಯಾ ಅಂತಲೂ ಕೂಡ ಕೇಳಿದ್ದಾರೆ. ಹಾಗೆಯೇ ಇನ್ಸ್ಟಾಗ್ರಾಮ್ನಲ್ಲಿ ನಿವೇದಿತಾ ಗೌಡ ರೀಲ್ಸ್ಗಳೇ ಒಂದು ರೀತಿಯಲ್ಲಿ ಮತ್ತೆ ಮುನ್ನೆಲೆಗೆ ಬಂದಿದ್ದಾವೆ. ರೀಲ್ಸ್ಗೆ ಹಿಂದಿನದಕ್ಕಿಂತ ಹೆಚ್ಚಿನ ವ್ಯೂಸ್ಗಳು, ಕಮೆಂಟ್ಸ್ಗಳು, ಲೈಕ್ಸ್ಗಳು ಈಗ ಬರ್ತಿದ್ದಾವೆ. ಅದರೊಂದಿಗೆ ಸಾಕಷ್ಟು ಪ್ರಮೋಷನ್ನಲ್ಲಿ ನಿವೇದಿತಾ ಭಾಗಿಯಾಗ್ತಿದ್ದಾರೆ. ಇನ್ನು ಸೀರೆಯಲ್ಲಿ ಸಖತ್ ಮುದ್ದಾಗಿ ಕಾಣಿಸ್ತಿರುವಂಥ ನಟಿಯ ಹಳೆಯ ಹಾಡಿಗೆ ರೀಲ್ಸ್ ಎಲ್ಲರ ಮನಸ್ಸನ್ನು ಗೆದ್ದಿದೆ. ನೋಡೋದಕ್ಕೆ ಸಖತ್ ಕ್ಯೂಟಾಗಿಯೂ ಕೂಡ ನಿವೇದಿತಾ ಕಾಣ್ತಾ ಇದ್ದಾರೆ. ಇದೇ ಕಾರಣಕ್ಕೆ ಸಾಕಷ್ಟು ಜನ ಒಂದು ಒಳ್ಳೆ ಕಮೆಂಟ್ಸ್ಗಳನ್ನು ಮಾಡ್ತಿದ್ದಾರೆ, ಕೆಟ್ಟ ಕಮೆಂಟ್ಸನ್ನು ಕೂಡ ಮಾಡ್ತಿದ್ದಾರೆ. ಬಟ್ ಮದುವೆ ಬಗ್ಗೆನೂ ಕೂಡ ಒಂದಷ್ಟು ಜನ ಈಗ ಕೇಳ್ತಿದ್ದಾರೆ. ನೀವು ಇವಾಗ ಹ್ಯಾಪಿ ಮೂಡ್ಗೆ ರಿಟರ್ನ್ ಬಂದಿದ್ದೀರಾ, ನೀವು ಮತ್ತೆ ಮದುವೆ ಆಗ್ತೀರಾ ಅನ್ನುವಂಥ ಪ್ರಶ್ನೆಯನ್ನು ನಿವೇದಿತಾಗೆ ಎಲ್ಲರೂ ಕೂಡ ಕೇಳ್ತಿದ್ದಾರೆ. ನಿವೇದಿತಾ ಮತ್ತೆ ಮದುವೆ ಆಗುವಂಥ ಆಲೋಚನೆಯಲ್ಲಿ ಇದ್ದಾರಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಕೇಳ್ತಿದ್ದಾರೆ. ಬಟ್ ನಮಗೆ ಸಿಕ್ಕಿರುವಂಥ ಇನ್ಫಾರ್ಮೇಷನ್ನ ಪ್ರಕಾರ ಸದ್ಯಕ್ಕಂತೂ ನಿವೇದಿತಾ ಗೌಡ ಮದುವೆ ಆಗುವಂಥ ಆಲೋಚನೆಯಲ್ಲಿ ಇಲ್ಲ. ಯಾಕಂತ ಹೇಳಿದ್ರೆ ಇತ್ತೀಚೆಗಷ್ಟೇ ಅವರು ಈ ಮದುವೆ ಅನ್ನುವಂತಹ ಬಂಧನದಿಂದ ಹೊರಗಡೆ ಬಂದಿರೋದೇ ತನಗೆ ಫ್ರೀಡಮ್ ಬೇಕು, ತಾನು ಹೇಗೆ ಇಚ್ಛಿಸ್ತೀನೋ ಹಾಗೆ ಬದುಕಬೇಕು, ಇನ್ನೊಬ್ಬರ ಕಟ್ಟುಪಾಡು ನಡುವೆ ನಾನು ಇರಬಾರ್ದು, ನನ್ನ ಇಂಡಿಪೆಂಡೆಂಟ್ ಲೈಫನ್ನು ನಾನೇ ಲೀಡ್ ಮಾಡ್ಕೊಳ್ಬೇಕು ಅನ್ನುವಂತಹ ಕಾರಣಕ್ಕೆ ಹೊರಗಡೆ ಬಂದಿದ್ದಾರೆ. ಹೀಗಿರುವಾಗ ಮತ್ತೆ ಅದೇ ಕಟ್ಟುಪಾಡಿನ ಲೈಫನ್ನು ಲೀಡ್ ಮಾಡ್ತಾರಾ? ಖಂಡಿತ ಇಲ್ಲ. ಹೀಗಾಗಿ ನಿವೇದಿತಾ ಗೌಡ ಸದ್ಯಕ್ಕಂತೂ ಮದುವೆ ಆಲೋಚನೆಯಲ್ಲಿ ಇಲ್ಲ ಅನ್ನೋದು ಮಾತ್ರ ಕಡೆ ಖಂಡಿತ ಅನ್ನೋಂಥ ಮಾತನ್ನೇ ಹೇಳ್ತಾರೆ. ಅಷ್ಟು ಮಾತ್ರವಲ್ಲ, ನಿವೇದಿತಾಗೆ ಈ ಪರಿ ಒಂದು ರೀತಿಯಲ್ಲಿ ಟ್ರೋಲ್ಗಳು ಮತ್ತು ಕಮೆಂಟ್ಸ್ಗಳು ಬರ್ತಿರೋದು ಎಲ್ಲದನ್ನು ಕೂಡ ಗಮನಿಸಿದ್ರು ಕೂಡ ನಿವೇದಿತಾ ಖಂಡಿತವಾಗ್ಲೂ ಎರಡನೇ ಮದುವೆ ಆಗಲಿಕ್ಕೆ ಸದ್ಯಕ್ಕಂತೂ ಒಪ್ಪಲಿಕ್ಕಿಲ್ಲ. ಯಾವಾಗಾದರೂ ಇನ್ನೂ ಕೂಡ ಸ್ವಲ್ಪ ಸಮಯ ಹೋಗಿ ಸ್ವಲ್ಪ ಮೆಚುರಿಟಿ ಬಂದು ಬದುಕು ಏನು ಅಂತೇಳಿ ಅರ್ಥ ಆದ ಬಳಿಕ ಅಥವಾ ಇನ್ನೊಬ್ಬ ಯಾರಾದರೂ ಒಳ್ಳೆ ಕುರಿ ಸಿಕ್ಕಿದ್ರೆ ಆಗ ನಿವೇದಿತಾ ಗೌಡ ಮತ್ತೊಂದು ಮದುವೆಯ ಬಗ್ಗೆ ಆಲೋಚನೆಯನ್ನು ಮಾಡ್ಬೋದೇ ಹೊರತು ಅಲ್ಲಿವರೆಗೂ ಕೂಡ ಆಲೋಚನೆ ಮಾಡೋದು ಅತ್ಯಂತ ವಿರಳ ಅಂತಲೇ ಅನ್ನಿಸ್ತಿದೆ. ಅಷ್ಟು ಮಾತ್ರವಲ್ಲ, ನಿವೇದಿತಾ ಗೌಡಗೂ ಕೂಡ ಈಗ ಸಂಕಷ್ಟಗಳು ಒಂದಾದ್ಮೇಲೆ ಅಷ್ಟು ಮಾತ್ರವಲ್ಲ, ನಿವೇದಿತಾ ಗೌಡಗೂ ಕೂಡ ತನ್ನ ಕೆರಿಯರ್ನ ಬಗ್ಗೆ ಸಾಕಷ್ಟು ಆಸೆಗಳು, ಕನಸುಗಳಿದ್ದಾವೆ. ಅದನ್ನೇ ಅವರು ರೀಸನ್ ಆಗಿ ಕೊಟ್ಟಿದ್ರಲ್ಲ. ಹಾಗಾಗಿ ಇದರ ಬಗ್ಗೆನೇ ಆಕೆ ಆಲೋಚನೆ ಮಾಡ್ತಾಳೆ ಹೊರತು ಮದುವೆ ಬಗ್ಗೆ ಸದ್ಯಕ್ಕೆ ಆಲೋಚನೆ ಮಾಡೋದಿಲ್ಲ ಅನ್ನೋದು ಅವರ ಕುಟುಂಬಸ್ಥರ ಮಾತು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ನಿವೇದಿತಾ ಗೌಡ ಎರಡನೇ ಮದುವೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.